ಸ್ನೇಹಿತರೆ, ನಿಮ್ಗೊಂದು ಕತೆ ಹೇಳ್ತೀನಿ. We're not interested in him giving us a lecture or a discussion. ನೀವು ಬಿಡಿ, ನಿಮಗೊಂದು ಕತೆ ಹೇಳ್ತೀನಿ. ಇಬ್ರು ಸ್ನೇಹಿತರು ಇರ್ತಾರೆ, ಎ ಮತ್ತು ಬಿ. ಎ ಒಂದು ಜಾತ್ರೆಗೆ ಹೋಗಿ ಬಂದು ಬಿಗೆ ಕತೆ ಹೇಳ್ತಾನೆ. ಹೀಗೆ ಜಾತ್ರೆಗೆ ಹೋಗಿದ್ದೆ, ತುಂಬ ಚೆನ್ನಾಗಿತ್ತು, ದೇವರ ಅಲಂಕಾರ ತುಂಬ ಚೆನ್ನಾಗಿತ್ತು, ಎಷ್ಟು ಹೂವು, ಏನು ಆಡಂಬರ, ಅದ್ಭುತವಾಗಿತ್ತು. ಜಾತ್ರೆಯಲ್ಲಿ ಹೋಗೋದೇ ಒಂದು ಖುಷಿ ಅಲ್ವಾ. ತುಂಬ ಚೆನ್ನಾಗಿತ್ತು. ತೇರು ನೋಡಿದೆ, ತೇರು ಎಳೆದೆ, ನನಗನ್ಸಿದ್ದನ್ನು ಸಂಕಲ್ಪ ಮಾಡಿ ಬಾಳೆಹಣ್ಣು ಮೇಲೆ ಬರೆದ್ಬಿಟ್ಟು ತೇರಿಗೆಸ್ದೆ. ಇದೆಲ್ಲ ಅವ್ನು ಖುಷಿಯಾಗಿ ಹೇಳ್ತಾನೆ. ಖುಷಿಯಾಗಿ ಹೇಳಿದ್ಮೇಲೆ ಅವ್ನು ಆಮೇಲೆ ಹೇಳ್ತಾನೆ, ಅಲ್ಲೇ ನನ್ನ ಹಳೆ ಹುಡುಗಿ ಸಿಕ್ಕಿದ್ಲು. ಸಾಮಾನ್ಯವಾಗಿ ಜಾತ್ರೆಯಲ್ಲೇ ಹಳೆ ಹುಡುಗಿಯರು ಸಿಗ್ತಾರೆ. ಹಳೆ ಹುಡುಗಿ ಸಿಕ್ಕಿದ್ಲು, ಇಬ್ಬರು ಕೈ ಹಿಡ್ಕೊಂಡು ನಿಂತ್ಕೊಂಡ್ವಿ, ಮಾತಾಡಿದ್ವಿ, ತುಂಬ ಚೆನ್ನಾಗಿತ್ತು ಕಣೋ ಅನ್ನೋಷ್ಟರಲ್ಲೇ ಒಂದು ಫೋನ್ ಬರುತ್ತೆ. ಫೋನ್ ಬಂತು, ಅವನು ಎದ್ದೋದ. ಈ ಎ ಹೇಳಿದ ಕತೆನ ಬಿ ಸಿಗೆ, ಎ ಹೇಳಿದ್ದನ್ನೆಲ್ಲ ಅವನು ಹೇಳ್ತಾನೆ. ಆದರೆ ಸಿ ಡಿಗೆ ಹೇಳುವಾಗ ಒಂದೇ ಲೈನ್ ಹೇಳ್ತಾನೆ. ಎ ಅವ್ರ ಹುಡುಗಿ ಜೊತೆ ಊರ್ ಜಾತ್ರೆಯಲ್ಲಿ ಕೈ ಹಿಡ್ಕೊಂಡು ನಿಂತಿದ್ರಂತೆ, ತುಂಬ ಖುಷಿಯಾಗಿರ್ತಾರೆ, ತುಂಬ ಮಜಾ ಮಾಡಿರ್ತಾರಲ್ವಾ ಅಂತ ಹೇಳಿದ್ನಂತೆ. ಆದ್ರೆ ನಿಮ್ಗೊಂದು ಪ್ರಶ್ನೆ, ಎ ಬಿಗೆ ಮತ್ತೆ ಬಿ ಸಿಗೆ ಇಡೀ ಕತೆ ಗೊತ್ತಾಗಿದೆ, ಇಡೀ ಸ್ಟೋರಿ ಗೊತ್ತಾಗಿದೆ, ಜಾತ್ರೆಯಲ್ಲಿ ಏನೇನು ನಡೀತು ಎಲ್ಲ ವಿಷಯ ಹೇಳಿದನು. ಆದ್ರೆ ಸಿ ತಲೆಯಲ್ಲಿ ಉಳಿದಿದ್ದು ಮಾತ್ರ ಎ ತನ್ನ ಹುಡುಗಿಯ ಜೊತೆ ಕೈ ಹಿಡ್ಕೊಂಡು ನಿಂತಿದ್ದು ಮಾತ್ರ ತಲೆಯಲ್ಲಿ ಉಳ್ಕೊಂಡಿದೆ. ಅದರ ಅರ್ಥ ಯಾರಿಗೆ ಏನು ಇಂಟ್ರೆಸ್ಟ್ ಇರುತ್ತೋ ಅದು ಮಾತ್ರ ತಲೆಯಲ್ಲಿ ಉಳಿತೆ ಅಂತ ಅನ್ಸುತ್ತೆ. ಸೊ ಅಲ್ಲಿ ಸಿ ಅಲ್ಲ, ಶಿ ಟಾಕ್ಸಿಕ್. ಜೊತೆಲಿದ್ದವರು, ಜೊತೆಲಿ ಓಡಾಡಿದವರು ಸಡನ್ನಾಗಿ ದೊಡ್ಡದಾಗಿ ಬೆಳೆದ್ರೆ ಈ ಥರ ಎಲ್ಲ ಹೊಟ್ಟೆವರಿಗೆ ಕಾಮನ್. ಬಟ್ ತಮ್ಮ ಮನೆಯೇ ಗ್ಲಾಸ್ ಹೌಸ್ ಆಗಿ ಇನ್ನೊಬ್ಬರ ಮನೆಯ ಕಿಟಕಿಯ ಮೇಲೆ ಕಲ್ಲನ್ನು ಎಸೆಯಬಾರದು. ಟಾಕ್ಸಿಕ್.